ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಗುರುಗಳೇ. ಶುಭವಾಗಿ ಕೂತ್ಕೊಳ್ಳಿ ತಾಯಿ. ಗುರುಗಳೇ, ನನ್ನ ಮೊಮ್ಮಗುಗೆ ಇವತ್ತು 14 ದಿನಗಳು ತುಂಬುದು. ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ 21ನೇ ದಿನ ನಾಮಕರಣ ಮಾಡೋ ಶಾಸ್ತ್ರ ನಿಮಗೆ ಗೊತ್ತೇ ಇದೆ. ಅವಳ ಜಾತಕ ಬರ್ಕೊಟ್ಟವರು ನೀವೇ. ಹಾಗಾಗಿ ನಾಮಕರಣಕ್ಕೆ ಆ 21ನೇ ದಿನ ಸರಿಯಾದ ಮುಹೂರ್ತ ಇದೆಯೋ ಇಲ್ವೋ ಅನ್ನೋದನ್ನ ತಾವು ಹೇಳಬೇಕು. ಅಸ್ತಿತ್ವದ ಹುಡುಕಾಟಕ್ಕೆ ಒಂದು ಅರ್ಥ ಶುರುವಾಗೋದ್ರಲ್ಲಿದೆ ಮತ್ತು ಆ ಅಸ್ತಿತ್ವ ಮಗುವಿನ ಹೆಸರಿನಿಂದಾನೇ ಆರಂಭ ಆಗೋದು ಅನ್ನೋದು ಮನುಷ್ಯ ಸಹಜ ಅಭಿಪ್ರಾಯ. ಹಾಗೆ ಇವತ್ತಿಗೆ ಸರಿಯಾಗಿ 7ನೇ ದಿನಕ್ಕೆ ಅಂದರೆ ಮುಂದಿನ ಶುಕ್ರವಾರಕ್ಕೆ ಒಳ್ಳೆಯ ದಿನ, ಒಳ್ಳೆ ಮುಹೂರ್ತ ಇದೆ. ಆದರೆ ವಿಶೇಷ ಏನಂದರೆ ಆ ದಿವಸ 2 ಮುಹೂರ್ತ ಇದೆ. ಅವತ್ತಿಗೆ ನಿಮ್ಮ ಮೊಮ್ಮಗುಗೆ ಸರಿಯಾಗಿ 21 ದಿವಸ ತುಂಬುತ್ತೆ. ಆ ದಿವಸ ನಾಮಕರಣ ಶಾಸ್ತ್ರ ಇಟ್ಕೋಬೋದು. ತುಂಬ ಸಂತೋಷ ಆಯಿತು ಗುರುಗಳೇ. ಹಾಗೆ ಆ ದಿವಸ ತಾವೇ ಸ್ವತಃ ನಮ್ಮ ಜೊತೆ ಇದ್ದು ಈ ಶುಭ ಕಾರ್ಯನ ನಡೆಸ್ಕೊಡ್ಬೋದಾ? ಆ ದೇವರ ಇಚ್ಛೆ ಇದ್ದರೆ ನಾವೇ ಬಂದು ನಡೆಸ್ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮವ್ರು ಯಾರಾದರೂ ಬರ್ತಾರೆ. ಆಗಲಿ ಗುರುಗಳೇ. ಗುರುಗಳೇ, ಮಗುವಿನ ಹೆಸರನ್ನ ಯಾವ ಅಕ್ಷರದಿಂದ ಆಯ್ಕೆ ಮಾಡಬೇಕು? ಈಗ ಅರಸನ ಕೋಟೆಯಲ್ಲಿ ನಿಮ್ಮ ಬಳಿ ಇರುವ ಮಗು ನಿಮ್ಮೆಲ್ಲರಿಗೂ ಗುರು ಹಿರಿಯರ ಪುಣ್ಯದ ಫಲ, ಯಾರದ್ದೋ ವರದ ರೂಪ. ಹಾಗಾಗಿ ವಕಾರದಿಂದ ಆರಂಭ ಆಗೋ ಹೆಸರು ಮತ್ತು ಲಕಾರದಿಂದ ಆರಂಭ ಆಗೋ ಹೆಸರಿಂದ ಮಗುನ ಕರಿಬೋದು. ಸರಿ ಗುರುಗಳೇ, ತಾವಿವತ್ತು ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಬರ್ತೀವಿ. ಒಬ್ಬರಿಗೆ ಪಡ್ಕೊಂಡ ಸಂಭ್ರಮ, ಇನ್ನೊಬ್ಬರಿಗೆ ಕಳ್ಕೊಂಡ ನೋವು. ಇವೆರಡರ ಮಧ್ಯೆ ಭಗವಂತನ ಇನ್ನೊಂದು ಆಟ ಆರಂಭ. ಏನು, ಮುಂದಿನ ಶುಕ್ರವಾರ ನಮ್ಮ ಪುಟಾಣಿ ನಾಮಕರಣನ ಅತ್ತೆ? ಹೌದಮ್ಮ. ಅದಕ್ಕೆ ನಾನು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಿಮ್ಮಂಥ ಒಳ್ಳೆ ಮನೆತನನ ಸೇರಕ್ಕೆ, ನಿಮ್ಮಂಥ ಒಳ್ಳೆ ಅತ್ತೆನ ಪಡೆಯಕ್ಕೆ ನಮ್ಮ ಜನನಿ ಪುಟ ತುಂಬಾನೇ ಅದೃಷ್ಟ ಮಾಡಿದ್ಲು. ನಾನು ಯಾವಾಗಲೂ ನನ್ನ ಮಗಳು ಅಂತ ಬರೀ ಅವಳ ಯೋಗಕ್ಷೇಮದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀವು ನನ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊಮ್ಮಗು ನಾಮಕರಣದ ಬಗ್ಗೆನೂ ಯೋಚನೆ ಮಾಡಿದ್ರಿ. ನನ್ನ ಮಗಳು ಸೀಮಂತ ದಿನಾಂಕನ ಗೊತ್ತು ಮಾಡಕ್ಕೆ ನಾನು ಒಬ್ಳೇ ಹೋಗಿದ್ದೆ. ಆದ್ರೆ ನೀವು ನನಗೂ ಬೆಲೆ ಕೊಟ್ರಿ. ಮೊಮ್ಮಗು ನಾಮಕರಣ ದಿನಾಂಕನ ಗೊತ್ತು ಮಾಡಕ್ಕೆ ಗುರುಗಳ ಹತ್ರ ನೀವು ನನ್ನ ಕರ್ಕೊಂಡು ಹೋದ್ರಿ. ನಿಮ್ದು ಎಂತ ದೊಡ್ಡ ಗುಣ, ಅದಕ್ಕೆ ಎಂತ ದೊಡ್ಡ ಗುಣ. ಇದರಲ್ಲಿ ದೊಡ್ಡ ಗುಣ ಅನ್ನುವಂಥದ್ದು ಏನೂ ಇಲ್ಲ ರತ್ನವೇಣಿ. ಪ್ರೀತಿ ಇದ್ದಲ್ಲಿ ಇದು ಹೀಗೆ ನಡೆಯೋದು. ಮತ್ತೆ ಇದು ನನ್ನ ಕರ್ತವ್ಯ ಕೂಡ. ಅದಕ್ಕೆ ಮುಂದಿನ ಶುಕ್ರವಾರ ಅಂದ್ರೆ ನಾಮಕರಣಕ್ಕೆ ಜಾಸ್ತಿ ದಿನ ಇಲ್ಲ.
ಸೊ ಯಾರನ್ನ ಕರಿಬೇಕು ಅಂತ ಬೇಗ ಬೇಗ ಲಿಸ್ಟ್ ಮಾಡಬೇಕು ಅಲ್ವಣ್ಣ? ಹೌದೌದು, ಯಾರು ವಾಟ್ಸಪ್ಪಲ್ಲಿ ಕರೆಯೋದು ಬೇಡ, ಪರ್ಸನಲ್ ಆಗಿ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಬರೋಣ. ಸರಿ ರಘು, ಹಾಗೆ ಮಾಡೋಣ. ಎಷ್ಟೋ ವರ್ಷಗಳ ಮೇಲೆ ನಮ್ಮ ಮನೇಲಿ ನಾಮಕರಣ ಸಮಾರಂಭ ನಡೀತಾ ಇದೆ. ನಾವೇ ಹೋಗಿ ಕರೆದ್ರೇನೆ ಆತ್ಮೀಯತೆ ಹೆಚ್ಚಾಗೋದು. ಹೌದು, ಮಗುಗೆ ಏನಂತ ಹೆಸರಿಡೋದು? ಗುರುಗಳು ಜಾತಕ ನೋಡಿ ಹೇಳಿರೋದು ವ ಅಥವಾ ಲ ಅಕ್ಷರಗಳಿಂದ ಹೆಸರಿಡಬಹುದು ಅಂತ. ಅಂದ್ರೆ ಉದಾಹರಣೆಗೆ ಈಗ ವ ಕಾರ ಅಂತಂದ್ರೆ ವಂದನ, ವಾಣಿ, ವೀಣಾ ಈ ತರದ ಹೆಸರು. ಲದಿಂದ ಬರುವಂತ ಲೀಲಾ, ಲಾವಣ್ಯ ಈ ತರದ ಹೆಸರುಗಳನ್ನ ಇಡಬಹುದು ಅಂತ ಹೇಳಿದ್ದಾರೆ. ಅಕ್ಕ, ಮಾಡರ್ನ್ ಹೆಸರಿಡೋಣವಾ? ಹೆಸರು ಮಾಡರ್ನ್ ಅಥವಾ ಓಲ್ಡ್ ಅನ್ನೋದು ವಿಷಯನೇ ಅಲ್ಲ. ಯಾವುದೇ ಹೆಸರಿಟ್ರು ಅದಕ್ಕೆ ಒಂದು ಅರ್ಥ ಇರಬೇಕು, ಚಂದದ ಅರ್ಥ. ಕೇಳಿಸ್ಕೊಂಡಾಗ ಕಿವಿಗೆ ಇಂಪಾಗಿರ್ಬೇಕು, ಮನಸ್ಸಿಗೆ ತಂಪು ಅನ್ನಿಸ್ಬೇಕು. ಅದಕ್ಕೆ ಕರೆಯೋಕು ಸುಲಭ ಆಗ್ಬೇಕು ಅಲ್ವಣ್ಣ? ಹೌದೌದು, ಅಂತ ಹೆಸರಿಡ್ಬೇಕು ನನ್ನ ಮೊಮ್ಮಗಳಿಗೆ. ಅತ್ತೆ, ಮಗುಗೆ ಹೆಸರನ್ನ ಯಾವಾಗ ಹುಡ್ಕೋದಕ್ಕೆ ಶುರು ಮಾಡೋಣ? ಯಾರು ಫೈನಲ್ ಮಾಡೋದು? ಜನನಿ, ಇದು ನೀನ್ ಹೆತ್ತ ಮಗು. ನಿನ್ನ ಮಗುಗೆ ಏನ್ ಹೆಸರಿಡ್ಬೇಕು ಅನ್ನೋದನ್ನ ನೀನೇ ಹೇಳ್ಬೇಕು. ಅದೇ ಫೈನಲ್ ಆಗತ್ತೆ. ಜನನಿ, ನೀನ್ ಪ್ರೆಗ್ನೆಂಟ್ ಇದ್ದಾಗ ಒಂದು ಹೆಸರು ಹೇಳಿದ್ದಲ್ಲ, ಕನಸು ಅಂತ. ಹೌದು, ಆದ್ರೆ ಅದು ವಾ ಇಲ್ಲ ಲಾ ಅಕ್ಷರದಿಂದ ಬರಲ್ಲ ಅಲ್ವಾ ಪ್ರೀತು? ಬೇರೆ ಯಾವ್ದಾದ್ರು ಹೆಸರನ್ನ ಹುಡುಕ್ಬೇಕು. ಸರಿ, ಈಗ ಯಾರು ಹೆಸರಿಡ್ತಾರೆ ಅನ್ನೋದು ನಿರ್ಧಾರ ಆಗೋಯ್ತು. ನಾಮಕರಣ ದಿನ ಫಿಕ್ಸ್ ಆಗೋಯ್ತು. ಗೆಸ್ಟ್ಗಳನ್ನ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡೋದು ಅಂತ ನಿರ್ಧಾರ ಆಗೋಯ್ತು. ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾತ್ರ ಫೈನಲೈಸ್ ಆಗ್ಬೇಕು ಅಲ್ವಾ? ಅದರ ಪ್ರೋಸೆಸ್ ಈಗಾಗಲೇ ಶುರುವಾಗಿದೆ. ಬೇರೆ ಬೇರೆ ಡಿಸೈನ್ಗಳ ಸ್ಯಾಂಪಲ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರೀತು ಜನನಿಗೆ ತಲುಪುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.